ರೇಂಜ್ ರೋವರ್ ಗಾಡಿ ಎಲ್ಲ ನಿಮ್ ರೇಂಜ್ ಗೆ ಕೊಡ್ತೀನಿ. ಹೋಗ್ ನೋಡಬಹುದು 19 lakhs, ಹೋಗ್ ನೋಡಬಹುದು 19 lakhs ಅಲ್ಲಿ ಸ್ಪೋರ್ಟ್ ನೋಡಬಹುದು 19 lakhs. BMW X1 ವಿತ್ KA ಬೇರೆ 7 lakhs ಗೆ ಇವತ್ತು ಆಫರ್ ಪ್ರೈಸ್ ನಿಮ್ಗೆ 11 lakhs ಗೆ ಮಾಡಿಸ್ಕೊಡ್ತೀನಿ. Audi A7 ಸಿಂಗಲ್ ಓನರ್ ಕಾರ್, ಅದರಲ್ಲೂ ಫ್ರೇಮ್ಲೆಸ್ ಡೋರ್ಸ್. ಒಂದೇ ಪ್ರೈಸ್ ಸರ್ 9,50,000 2013 ಮಾಡೆಲ್ ಗೆ ಸರ್. 15 ಮಾಡೆಲ್ ಫಾರ್ಚುನರ್ ಅದನ್ನು ಸಿಂಗಲ್ ಓನರ್ ಬೇರೆ 14 lakhs. ಎಸ್ ಕ್ಲಾಸ್ 350 ಲಕ್ಸುರಿ ಕಾರ್ ಬೇರೆ 10 lakhs ಗೆ. ಸರ್ ಹೇಳ್ತಾ ಇದ್ರೆ ಬರೀ 8 ಲಕ್ಷನಾ? ಹೌದು ಸರ್, ಕೊಡ್ತೀನಿ. 3 ಲೀಟರ್ ಇಂಜಿನ್ ಜಾಗ್ವಾರ್ XF ಅದು ಸಿಂಗಲ್ ಓನರ್ ಬೇರೆ 8 ಲಕ್ಷಕ್ಕೆ. Q3 ಕರ್ನಾಟಕ ರಿಜಿಸ್ಟ್ರೇಷನ್ ಬೇರೆ 14 lakhs ಗೆ. ಎಷ್ಟು ಸರ್? 7,25,000 ಗೆ BMW 5 Series ಕರ್ನಾಟಕ ರಿಜಿಸ್ಟ್ರೇಷನ್ ವಿತ್ FC 9 lakhs ಗೆ ಆಗುತ್ತೆ ಸರ್. Audi Q3 2012 ಮಾಡೆಲ್ ಸೆಕೆಂಡ್ ಓನರ್ ಒಂದೇ ಪ್ರೈಸ್ 14 lakhs GLA 200 ಗೆ ವಿತ್ ಸನ್ರೂಫ್ ಸಿಂಗಲ್ ಓನರ್. ಓವರ್ ರಿಜಿಸ್ಟ್ರೇಷನ್ ಕೇರ್ ಆಫ್ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಈ ಗಾಡಿ. ಇಲ್ಲಾಂದ್ರೆ NOC ತರಿಸ್ಬಿಟ್ಟು ಕೊಡ್ಬೇಕಂದ್ರೆ NOC ತರಿಸ್ಬಿಟ್ಟು ಕೊಡ್ತೀನಿ. ಸಿಂಗಲ್ ಓನರ್ ಜಾಗ್ವಾರ್ XF ಸರ್ ಫೈನಲ್ 12,50,000 ನಮ್ದು ಕೋಟಿಂಗ್ ಸರ್. 12 lakhs ಗೆ ಫೈನಲ್ ಮಾಡಿಸ್ಕೊಡ್ತೀನಿ ಗಾಡಿ. Audi Q5 ಅದನ್ನು 3 ಲೀಟರ್ ಇಂಜಿನ್ ಬೇರೆ 8 lakhs ಗೆ 9 lakhs ಗೆ ಮಾಡಿಸ್ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ 9 lakhs. 9 lakhs. ಇನ್ನೊಂದು ಪ್ರೈಸ್ ಹೇಳಿ ಸರ್. 8,50,000 ಫೈನಲ್ ಸರ್ ಗಾಡಿ. 8.5 ಲಕ್ಷ ಪ್ರೈಸಿಂಗ್ ಸರ್. 15,50,000 ಪ್ರೈಸ್ ಫೈನಲ್ ಪ್ರೈಸ್ 14 lakhs ಗೆ ಮಾಡಿಸ್ಕೊಡ್ತೀನಿ. 14 ಲಕ್ಷ ಸರ್. GLA 200 ಡೀಸೆಲ್ 2015 ಮಾಡೆಲ್ ಬೇರೆ 13,50,000. BMW X3 ಬೇರೆ 9 lakhs ಗೆ ಫೈನಲ್ ಪ್ರೈಸ್ 19 lakhs ಗೆ ಮಾಡಿಸ್ಕೊಡ್ತೀನಿ. ಫ್ರೆಂಡ್ಸ್, 1 ತಿಂಗಳಿಗೆ ಒಂದ್ಸಲಿ ಇಲ್ಲ 2 ತಿಂಗಳಿಗೆ ಒಂದ್ಸಲಿ ಆದ್ರೂ ಕಸ್ಟಮ್ ಮೋಟಾರ್ ಕ್ಲಬ್ ಅಲ್ಲಿ ಒಂದು ವಿಡಿಯೋ ಮಾಡ್ತೀವಿ. ಸೊ ಇವತ್ತು ಫೈನಲ್ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಕಸ್ಟಮ್ ಮೋಟಾರ್ ಕ್ಲಬ್ ಬಂದಿದ್ದೀವಿ. HBR ಲೇಔಟ್ 4th ಬ್ಲಾಕ್ ಅಲ್ಲಿ ಬರುತ್ತೆ ಕಸ್ಟಮ್ ಮೋಟಾರ್ ಕ್ಲಬ್. ಡಿಸ್ಕ್ರಿಪ್ಷನ್ ಬೇಕು ಅಂದ್ರೆ GPS ಲಿಂಕ್, ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಇವರ ಇನ್ಸ್ಟಾಗ್ರಾಮ್ ಪೇಜ್ ಪ್ರತಿಯೊಂದು ಕೊಟ್ಟಿರ್ತೀನಿ. ಸೊ ನಮ್ ಜೊತೆ ಅಸ್ಲಾಂ ಭಾಯ್ ಇದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಹಾ ಸರ್, ನೀವು? ಸರ್ ಚೆನ್ನಾಗಿದ್ದೀನಿ ಸರ್. ಸೊ ಹೇಳ್ಬೇಕು ಸರ್ ಇವತ್ತು. ಸರ್ ಇವಾಗ ಏನಿದೆ ಅಂದ್ರೆ ನಮ್ದೆಲ್ಲ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಲಾಸ್ಟ್ ಮಂತ್ ಇದ್ದು ಸ್ಟಾಕ್ ಎಲ್ಲ ಸೋಲ್ಡ್ ಆಗಿದೆ. ನಮ್ದು ಆಲ್ಮೋಸ್ಟ್ 80% ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ಸರ್. ಇವಾಗ ಹೊಸ ಸ್ಟಾಕ್ ಬಂದಿದೆ. ಇವಾಗ ನಮ್ದು ಬಜೆಟ್ ರೇಂಜಸ್ ಎಲ್ಲ ಇರೋದು 7 lakhs ನಿಂದ ಇದೆ. 7 ಲಕ್ಷದಿಂದ ಸ್ಟಾರ್ಟಿಂಗ್ ಇದೆ ಸರ್ ನಮ್ದು ಬಜೆಟ್. ಪ್ರೀಮಿಯಂ ಲಕ್ಸುರಿ ಕಾರ್ಸ್ ನಲ್ಲಿ ಮುಂಚೆ ಎಲ್ಲ ನಮ್ದು ಒಂದು 4.5 lakhs ಬಜೆಟ್ ನಲ್ಲಿ ಇತ್ತು. ಅದೆಲ್ಲ ಸೋಲ್ಡ್ ಆಗಿದೆ ಗಾಡಿ. ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಇನ್ನೂ ಗಾಡಿ ಬರ್ತಾ ಇದೆ ಆ ರೇಂಜಸ್ ನಲ್ಲಿ. 4 lakhs ನಿಂದ ಸ್ಟಾರ್ಟ್ ಆಗುತ್ತೆ. ಫ್ಯೂಚರ್ ನಲ್ಲಿ 1-2 months ನಲ್ಲಿ ಬರೋದು ಗಾಡಿ ಎಲ್ಲ ಇದೆ ಸರ್ ನಮ್ದು. ಬಜೆಟ್ ಅಲ್ಲಿ ಬೇಕು ಅಂದ್ರೆ ಅರೇಂಜ್ ಮಾಡಿಸ್ಕೊಡ್ತೀರಾ? ಅದನ್ನು ಮಾಡಬಹುದು ಸರ್. ಪ್ರೀಮಿಯಂ ಲಕ್ಸುರಿ ಕಾರ್ X1 ಬೇಕಂದ್ರೆ ಆ ಬಜೆಟ್ ನಲ್ಲಿ, ಇಲ್ಲ ಅಂದ್ರೆ ಹಳೇದು 3 Series ಮಾಡೆಲ್ ಬೇಕಂದ್ರೆ ಆ ರೇಂಜ್ ನಲ್ಲಿ ಸೋರ್ಸಿಂಗ್ ನಲ್ಲಿ ಬೇಕಂದ್ರೆ ಮಾಡಿಸ್ಕೊಡ್ತೀನಿ. ಟೋಟಲ್ ಎಷ್ಟು ಕಾರ್ಗಳಿದೆ ಸರ್ ಇವತ್ತು? ಸರ್ ಸದ್ಯಕ್ಕೆ ನಮ್ಮ ಹತ್ರ ಇವಾಗ 25 to 30 ಕಾರ್ಸ್ ಅವೈಲೇಬಲ್ ಇದೆ ಸರ್. 25-30 ಕಾರ್ಸ್ ಎಲ್ಲ ಪ್ರೀಮಿಯಂ ಲಕ್ಸುರಿ ಕಾರ್ಸ್, ಎಲ್ಲ ಪ್ರೀಮಿಯಂ ಕಾರ್ಸ್. BMW ಜಾಗ್ವಾರ್ ಎಲ್ಲ ಕಂಪ್ಲೀಟ್ ಲಕ್ಸುರಿ ಕಾರ್ಸ್ ಅವೈಲೇಬಲ್ ಇದೆ ಸರ್. ಸೊ ನಿಮ್ಗೆ ಯಾವ ತರ ಕಾರ್ ಬೇಕು, ಯಾವ ತರ ಬಜೆಟ್ ಅಲ್ಲಿ ಬೇಕು, ಪ್ರತಿಯೊಂದು ಸಿಗುತ್ತೆ. ರೇಂಜ್ ರೋವರ್ ಗಾಡಿಗಳು ಕೂಡ ನಿಮ್ ರೇಂಜ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸರ್ವಿಸ್ ಸೆಂಟರ್ ಬಗ್ಗೆನೂ ಹೇಳ್ಬೇಕು ಸರ್. ಕಸ್ಟಮ್ ಮೋಟರ್ ಕ್ಲಬ್ ಓನ್ ಸರ್ವಿಸ್ ಗ್ಯಾರೇಜ್ ಇದೆ ಸರ್ ನಮ್ಮ ಹತ್ರ. ಎಲ್ಲ ಸರ್ವಿಸ್ ಗೆಲ್ಲ ಬಿಡಬಹುದು. ಇವಾಗ ನಮ್ಮ ಹತ್ರ ಆಫರ್ಸ್ ಏನಿದೆ ಅಂದ್ರೆ ನಿಮ್ಗೆ ನಾರ್ಮಲ್ ಎಲ್ಲ ವಿಡಿಯೋಸ್ ನಲ್ಲಿ ಹೇಳೋ ತರಾನೇ ಇದು ವಿಡಿಯೋ ನಲ್ಲಿನೂ ಅದು ಇದೆ. ನಮ್ದು ಸರ್ವಿಸ್ ಒಂದು ಕಾಂಪ್ಲಿಮೆಂಟರಿ ಒಂದು ಫ್ರೀ ಸರ್ವಿಸ್ ಮಾಡ್ಕೊಡ್ತೀನಿ ಡೆಲಿವರಿ ಟೈಮ್ ನಲ್ಲಿ. ಒಂದು ರಬ್ಬಿಂಗ್ ಪಾಲಿಶಿಂಗ್ ಮಾಡಿಸ್ಕೊಡ್ತೀನಿ ಸರ್. ನಮ್ದು ರಬ್ಬಿಂಗ್ ಪಾಲಿಶಿಂಗ್ ಮತ್ತೆ ಒಂದು ಜನರಲ್ ಸರ್ವಿಸ್ ಕಾಸ್ಟ್ ಆಫ್ 20,000 rupees ಫ್ರೀ ಮಾಡಿಸ್ಕೊಡ್ತೀನಿ ಸರ್. ಡೆಲಿವರಿ ಟೈಮ್ ತಗೊಳ್ಳೋ ಟೈಮ್ ನಲ್ಲಿ ಅದೊಂದು ಮಾಡಿಸ್ಕೊಡ್ತೀನಿ. ಸೊ ಟೋಟಲ್ ಆಗಿ 2 ಆಫರ್ ಇದೆ. 2 ಆಫರ್ ಇದೆ ಸರ್. ಎಲ್ಲಿ ಬರುತ್ತೆ ಸರ್ ಕಸ್ಟಮ್ ಮೋಟಾರ್ ಕ್ಲಬ್? ಕಸ್ಟಮ್ ಮೋಟಾರ್ ಕ್ಲಬ್ ನಮ್ದು ಇಲ್ಲಿ HBR ಲೇಔಟ್ 4 ಬ್ಲಾಕ್ ನಲ್ಲಿ ಬರುತ್ತೆ. ಆಪೋಸಿಟ್ ಇಂಟರ್ನ್ಯಾಷನಲ್ ಹೆರಿಟೇಜ್ ಸ್ಕೂಲ್. ರೋಡ್ ಕರ್ನಾಟಕ ಲೋನ್ ಆಗ್ಬಿಡುತ್ತೆ ಸರ್. ಲೋನ್ ಆಗಲ್ಲ ಸರ್ ನಮ್ದು. ಕರ್ನಾಟಕ ರಿಜಿಸ್ಟ್ರೇಷನ್ ಗೆ ಲೋನ್ ಆಗುತ್ತೆ. ಇದು ಕ್ಲಿಯರ್ ನಿಂದ ಹೇಳ್ತೀನಿ ಸರ್. ಕರ್ನಾಟಕ ರಿಜಿಸ್ಟ್ರೇಷನ್ ಗೆ ಲೋನ್ ಆಗೋದು ಅದು ಕರ್ನಾಟಕ ರಿಜಿಸ್ಟ್ರೇಷನ್ ನಲ್ಲಿ 2014 ಅಬೌವ್ ಇರಬೇಕು. ಆವಾಗ ಲೋನ್ ಆಗೋದು ಕರ್ನಾಟಕ ರಿಜಿಸ್ಟ್ರೇಷನ್ ಗೆ. ಇದು ಅದರ್ ಸ್ಟೇಟ್ಸ್ ಗೆಲ್ಲ ಲೋನ್ ಆಗಲ್ಲ. ನಮ್ಮ ಹತ್ರ ಇರೋದೆಲ್ಲ ಬಜೆಟ್ ಫ್ರೆಂಡ್ಲಿ ಕಾರ್ಸ್ ಇರೋದು ಸರ್. ಬಜೆಟ್ ನಲ್ಲಿ ಇರುತ್ತೆ 7 lakhs 8-10. ಇವಾಗ ನೋಡಿ ಸರ್, ಇವಾಗ ಒಂದು ವರ್ಣ ಹೋಂಡಾ ಸಿಟಿ ತಗೊಳ್ಬೇಕಂದ್ರೆ ಕಾರ್ 7-8 lakh rupees ಸಿಗ್ಬೇಕು. ಅದು ಆ ಬಜೆಟ್ ನಲ್ಲಿ ನಿಮ್ಗೆ ಲಕ್ಸುರಿ ಕಾರ್ ಸಿಗ್ಬಿಡುತ್ತೆ. ಅದಕ್ಕೆ ಲೋನ್ ನೆಸೆಸಿಟಿ ಏನಿರಲ್ಲ. ಬೇಕಂದ್ರೆ ಕಸ್ಟಮರ್ ಗೆ ಲೋನ್ ಬೇಕಂದ್ರೆ ಅವ್ರ ಪರ್ಸನಲ್ ಲೋನ್ ಗೆನೋ ಹೋಗ್ಬಹುದು. ಅದು ಒಂದು ಅವ್ರಿಗೆ ಆಪ್ಷನ್ ಇದೆ. ಬಟ್ ಅದರ್ ಸ್ಟೇಟ್ ವೆಹಿಕಲ್ಸ್ ಗೆ ಲೋನ್ ಆಗಲ್ಲ. ಬಟ್ ಒಳ್ಳೆ ಕಡಿಮೆ ಪ್ರೈಸ್ ರೇಂಜ್ ನಲ್ಲಿ ಗಾಡಿ ಸಿಗುತ್ತೆ ಲಕ್ಸುರಿ ಕಾರ್. ಹೋಂಡಾ ಸಿಟಿ ವರ್ಣ i20 ರೇಂಜ್ ನಲ್ಲಿ ನಿಮ್ಗೆ ಲಕ್ಸುರಿ ಕಾರ್ಸ್ 50, 70, 80, 1 crore ಕಾರ್ ನಿಮ್ಗೆ ಆ ರೇಂಜ್ ನಲ್ಲಿ ಸಿಗುತ್ತೆ ಅಲ್ವಾ? ಅಲ್ಲ, ಕರೆಕ್ಟ್ ಸರ್. ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸ್ಟಾರ್ಟ್ ಮಾಡೋಣ. ಇನ್ನೂ ಒಂದು ನಮ್ದು ಏನಿದೆ ಅಂದ್ರೆ ನಮ್ದು ಇನ್ಸ್ಟಾಗ್ರಾಮ್ ಇದೆ ಸರ್. ನಮ್ದು ಇನ್ಸ್ಟಾಗ್ರಾಮ್ ನಲ್ಲಿ ಕಂಪ್ಲೀಟ್ ಅಪ್ಡೇಟ್ ರೀಲ್ಸ್ ಎಲ್ಲ ಹಾಕ್ತೀನಿ ಹೊಸ ಗಾಡಿದು. ಅದಕ್ಕೆ ಫಾಲೋ ಮಾಡಬಹುದು ಸರ್, ಶೇರ್ ಮಾಡಬಹುದು. ಅದು ನಮ್ದು ಇವಾಗ ಏನಿದೆ ಅಂದ್ರೆ ಹೊಸ ಸ್ಟಾಕ್ ಬಂದಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಡೇಟ್ ಆಗ್ಬಿಡುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಜೊತೆ ವಿಡಿಯೋಸ್ ಎಲ್ಲ ಕಂಪ್ಲೀಟ್ ಗಾಡಿದು ಎಲ್ಲ ವಿಡಿಯೋ ಇರುತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ. ಕಸ್ಟಮ್ ಮೋಟರ್ ಕ್ಲಬ್ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಫಾಲೋ ಮಾಡಬಹುದು. ಬೇಕಂದ್ರೆ ಶೇರ್ ಮಾಡಬಹುದು. ನಮ್ಗೆ ಅದ್ರಲ್ಲಿ ನೀವು ಹೆಲ್ಪ್ ಮಾಡಬಹುದು ಸರ್. ಓಕೆ, ಸೊ ಬನ್ನಿ ವೀಕ್ಷಕರಾಗಿದ್ರೆ ತಡ ಮಾಡಿದಿರಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಸರ್.
ಪ್ಲೀಸ್ ಕಮ್ ಸರ್. ಫ್ರೆಂಡ್ಸ್ ಆಗಿದ್ರೆ ಫಸ್ಟ್ ನೋಡ್ತಾ ಇರ್ಬೋದು ಒಂದು ಜಾಗ್ವಾರ್ XF ಇದೆ, ಇದ್ರ ಬಗ್ಗೆ ಹೇಳ್ಬೇಕು ಸರ್. ಜಾಗ್ವಾರ್ XF 2 ಲೀಟರ್ ಇಂಜಿನ್ 2013 ಮಾಡೆಲ್ 90,000 ಓಡಿದೆ. ಕರ್ನಾಟಕ ರಿಜಿಸ್ಟ್ರೇಷನ್ ವಿತ್ ಫ್ಯಾನ್ಸಿ ನಂಬರ್ 3300. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು ಸರ್. ಸನ್ರೂಫ್ ಎಲ್ಲ ಬಂದ್ಬಿಡುತ್ತೆ. ಸನ್ರೂಫ್ ಎಲ್ಲ ಬಂದ್ಬಿಡುತ್ತೆ ಸರ್. 2 ಲೀಟರ್ ಇಂಜಿನ್ ಒಳ್ಳೆ ಮೈಲೇಜ್ ಬರುತ್ತೆ ಇದು. ಸಿಟಿನಲ್ಲಿ ನಿಮ್ಗೆ 10 ಬರುತ್ತೆ, ಹೈವೇ 16 to 18 16-18 ಬರುತ್ತೆ. ವೆಲ್ ಮೇಂಟೈನ್ ಇದೆ ಸರ್ ಗಾಡಿ. ಈ ಗಾಡಿದು ಪ್ರೈಸ್ 16,50,000 ಫೈನಲ್ ಅಂದ್ರೆ ಫೈನಲ್ ಪ್ರೈಸ್ 1550 ಗೆ ಮಾಡಿಸ್ಕೊಡ್ತೀನಿ ಸರ್. 1550,000 ಗೆ ಮಾಡಿಸ್ಕೊಡ್ತೀನಿ ಫೈನಲ್ ಪ್ರೈಸ್. 15.5 ಲಕ್ಷಕ್ಕೆ ಕರ್ನಾಟಕ ರಿಜಿಸ್ಟ್ರೇಷನ್ ಜಾಗ್ವಾರ್ 2013 ಸೆಕೆಂಡ್ ಓನರ್. ಹಾಗೆ ಇದು ಸರ್ BMW. ಸರ್ BMW ಇದು ಕರ್ನಾಟಕ ರಿಜಿಸ್ಟ್ರೇಷನ್ ಕಾರ್ 2008 ಓಲ್ಡ್ ಮಾಡೆಲ್. FC ಎಲ್ಲ ಆಗಿದೆ ಗಾಡಿಗೆ. ನೋಡಬಹುದು ಕರ್ನಾಟಕ ರಿಜಿಸ್ಟ್ರೇಷನ್ ವಿತ್ ಫ್ಯಾನ್ಸಿ ನಂಬರ್ 2044 2008 5 ಸೀರೀಸ್. 95,000 ಕಿಲೋಮೀಟರ್ ಓಡಿದೆ ಗಾಡಿ. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು ಸರ್. ವೆಲ್ ಮೇಂಟೈನ್. ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರಬಹುದು. ಲೆದರ್ 7,50,000 ಪ್ರೈಸ್ ಸರ್ ಗಾಡಿದು. 7,50,000 ಫೈನಲ್ ಪ್ರೈಸ್ 7,25,000 ಗೆ ಆಗುತ್ತೆ. ಎಷ್ಟು ಸರ್? 7,25,000 ಗೆ BMW 5 ಸೀರೀಸ್ ಕರ್ನಾಟಕ ರಿಜಿಸ್ಟ್ರೇಷನ್ ವಿತ್ FC ಆಗಿದೆ. ಹೌದಾ? ಹೌದು. ಇದು ರೇಂಜ್ ರೋವರ್ ಸರ್. ರೇಂಜ್ ರೋವರ್ ನೋಡಬಹುದು 2015 ಮಾಡೆಲ್ MH ರಿಜಿಸ್ಟ್ರೇಷನ್. ಸೆಕೆಂಡ್ ಓನರ್ ಗಾಡಿ 85,000 ಕಿಲೋಮೀಟರ್ ಓಡಿದೆ. ಫ್ಯಾನ್ಸಿ ನಂಬರ್ 0777. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಏನೇನ್ ಬರುತ್ತೆ ಸರ್? ಸರ್ ನೋಡಬಹುದು ಮೂನ್ ರೂಫ್ ಇದೆ. ಗಾಡಿ ಟಾಪ್ ಎಂಡ್ ಸರ್. ನಿಮ್ಗೆ ಎಲ್ಲ ಬಂದ್ಬಿಡುತ್ತೆ ಗಾಡಿನಲ್ಲಿ. ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ಸ್ ಆಗಿರೋದ್ರಿಂದ ನಿಮಗೆ ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. ಸೊ ಪ್ರೈಸಿಂಗ್ ಏನ್ ಹೇಳ್ತಾ ಇದ್ರೆ ಇದಕ್ಕೆ? ಈ ಗಾಡಿದು 21 lakhs ನಮ್ದು ಕೋಟಿಂಗ್ ಇರುತ್ತೆ ಸರ್. ಫೈನಲ್ ಪ್ರೈಸ್ ನಮ್ಗೆ 1950 ಆಗುತ್ತೆ. 19,50,000. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ 1925 ಗೆ ಮಾಡಿಸ್ಕೊಡ್ತೀನಿ ಸರ್. 19,25,000 ಗೆ. ಅದು 19,25,000 25,000 ಮಾಡಿಸ್ತೀನಿ ಸರ್. ರೇಂಜ್ ರೋವರ್ ವೋಗ್ನೋ ಇದೆ ನೋಡಬಹುದು. 2011 ಮಾಡೆಲ್ ಸೆಕೆಂಡ್ ಓನರ್ 95,000 ಕಿಲೋಮೀಟರ್ ಓಡಿದೆ ಗಾಡಿ. 95,000 ಓಡಿದೆ ಸರ್. ಸೆಕೆಂಡ್ ಓನರ್. 4.2 ಲೀಟರ್ ಇಂಜಿನ್ ಬರುತ್ತೆ. ಹೊರಗಡೆ ಎಲ್ಲ ನೋಡಬಹುದು. ಇಂಟೀರಿಯರ್ಸ್ ನೋಡ್ತಾ ಇರಬಹುದು ವೀಕ್ಷಕರೇ. ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. 4 ಲೀಟರ್ ಇಂಜಿನ್ ಅಲ್ವಾ ಸರ್? 4 ಲೀಟರ್ ಇಂಜಿನ್ ಸರ್. ಓಡ್ಸಕ್ಕಂತ ಸೈಕ್ ಆಗಿರುತ್ತೆ ಅನ್ಕೋಬಹುದು. ನಿಮ್ಗೆ ಸನ್ ರೂಫ್ ಇಂದ ಹಿಡಿದು ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. ಸಖತ್ತಾಗಿದೆ ಕಾರು ಕೂಡ ನೋಡೋದಕ್ಕೆ. ಡೆಲ್ಲಿ ರಿಜಿಸ್ಟ್ರೇಷನ್ ಸರ್ ವಿತ್ ಫ್ಯಾನ್ಸಿ ನಂಬರ್ 1200. ಈ ಗಾಡಿ 22 lakhs ನಮ್ದು ಕೋಟಿಂಗ್ ಇರೋದು. ನಿಮ್ಗೆ ಫೈನಲ್ ಪ್ರೈಸ್ ಒಂದು 19 lakhs ಗೆ ಆಗುತ್ತೆ ಸರ್. ಎಷ್ಟು ಸರ್ ಫೈನಲ್? ಬೇರೆ 19 lakhs ಗೆ ಆಗುತ್ತೆ ಗಾಡಿ. ಬರೀ 19 ಲಕ್ಷ ಅಷ್ಟೇ ಸರ್. ಬೇರೆ 19 lakhs. ಆಡಿ Q3 ಇದೆ ನೋಡಿ. ಆಡಿ Q3 2012 ಮಾಡೆಲ್ ಡೆಲ್ಲಿ ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ 90,000 ಕಿಲೋಮೀಟರ್ ಓಡಿದೆ. ಈ ಗಾಡಿ ನೋಡಬಹುದು ಸರ್. ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಗಾಡಿ ಚೆನ್ನಾಗಿದೆ. ಸೀಟ್ ಕವರ್ಸ್ ಇದೆ. ಪ್ಯಾರಾನೋಮಿಕ್ ಸನ್ರೂಫ್ ಬರುತ್ತೆ ಗಾಡಿನಲ್ಲಿ. ಇದು 9,50,000 ನಮ್ದು ಕೋಟಿಂಗ್ ಸರ್. 9,50,000 ಫೈನಲ್ ಪ್ರೈಸ್ 9 lakhs ಗೆ ಆಗುತ್ತೆ. ಎಷ್ಟು ಸರ್ ಫೈನಲ್? 9 lakhs ಗೆ ಆಗುತ್ತೆ ಸರ್. ಆಡಿ Q3 2012 ಮಾಡೆಲ್ ಸೆಕೆಂಡ್ ಓನರ್. 12 ಮಾಡೆಲ್ ಗಾಡಿ. ಇದು ಸರ್ BMW ಸೀರೀಸ್. BMW 5 ಸೀರೀಸ್ 525D ಸರ್. 2011 ಮಾಡೆಲ್ ಸಿಂಗಲ್ ಓನರ್. ಪಾಂಡಿಚೇರಿ ರಿಜಿಸ್ಟ್ರೇಷನ್ ಬಟ್ ಆಲ್ರೆಡಿ ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ. ಈ ಗಾಡಿ ನಿಮ್ಗೆ ಒಂದು 11 lakhs ಫೈನಲ್ ಆಗುತ್ತೆ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. ಯೋಚನೆ ಮಾಡಬೇಡಿ. ಒಂದು 10,75,000 ಗೆ ಫೈನಲ್ ಆಗುತ್ತೆ. ನಮ್ದು ಕೋಟಿಂಗ್ ಇರೋದು 12,50,000. ಈ ಗಾಡಿ ಫೈನಲ್ ಪ್ರೈಸ್ ಒಂದು 10,75,000 ಗೆ ಮಾಡಿಸ್ಕೊಡ್ತೀನಿ. 10,75,000. ಹಾ ಸರ್. ಹಾಗೆ ಸರ್ BMW X1. ಸರ್ BMW X1 2012 ಮಾಡೆಲ್ ಪಾಂಡಿಚೇರಿ ರಿಜಿಸ್ಟ್ರೇಷನ್. ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ. ಈ ಗಾಡಿ ಪ್ರೈಸ್ ಬರೋ 7 lakhs ಗೆ ಮಾಡಿಸ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ. 7 lakhs ಗೆ ವಿತ್ ಕರ್ನಾಟಕ ನಂಬರ್ ಪ್ಲೇಟ್ ಸಿಗುತ್ತೆ ಗಾಡಿ. ಒಂದು ಟೊಯೋಟಾ ಫಾರ್ಚುನರ್ ಇದೆ ನೋಡಿ ಸರ್. ನಮ್ಮ ಹತ್ರ ತುಂಬಾ ಕಸ್ಟಮರ್ಸ್ ಟೊಯೋಟಾ ಫಾರ್ಚುನರ್ ಕೇಳ್ತಾರೆ. ಅದಕ್ಕೆ ನಮ್ಮ ಹತ್ರ ಫಾರ್ಚುನರ್ ಬಂದಿದೆ ಇವಾಗ. 2015 ಮಾಡೆಲ್ ಫಾರ್ಚುನರ್ ಇದೆ ಸರ್. ಡೆಲ್ಲಿ ರಿಜಿಸ್ಟ್ರೇಷನ್. ಅದನ್ನ ಬೇರೆ ಸಿಂಗಲ್ ಓನರ್ ಗಾಡಿ ಪ್ಲಸ್ 87,000 ಕಿಲೋಮೀಟರ್ ಓಡಿದೆ ಅಷ್ಟೇ ಗಾಡಿ. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಬನ್ನಿ ಸರ್ ಹೊರಗಡೆ ಇಂಟೀರಿಯರ್ಸ್ ನೋಡಿ. ಸಿಂಗಲ್ ಓನರ್ ಅಂತ. ಸಿಂಗಲ್ ಓನರ್ ಗಾಡಿ 87,000 ನೋಡಿದೆ. ವೆಲ್ ಮೈಂಟೈನ್ ಇದೆ. ಡೆಲ್ಲಿ ರಿಜಿಸ್ಟ್ರೇಷನ್ NOC ಸಿಗುತ್ತೆ ಗಾಡಿಗೆ. ಈ ಗಾಡಿ ನಿಮ್ಗೆ ಫೈನಲ್ ಪ್ರೈಸ್ ಒಂದು 14 lakhs ಗೆ ಸಿಗುತ್ತೆ ಸರ್. 14 ಲಕ್ಷ. 14 lakhs ಗೆ ಗಾಡಿ ಸಿಗುತ್ತೆ. ನಮ್ದು 16 lakhs ಕೋಟಿಂಗ್ ಇರೋದು. ಡೆಲ್ಲಿ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಗೆ ನಿಮ್ಗೆ 14 lakhs ಗೆ ಮಾಡಿಸ್ಕೊಡ್ತೀನಿ. ಟೊಯೋಟಾ ಫಾರ್ಚುನರ್ ವಿತ್ NOC ವಿತ್ ಕರ್ನಾಟಕ ನಂಬರ್. ವಿತ್ ಕರ್ನಾಟಕ ನಂಬರ್ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು ಸರ್. ಹೌದಾ? ನಾನು NOC ಪ್ರೊವೈಡ್ ಮಾಡ್ತೀನಿ. ಫ್ರೆಂಡ್ಸ್ ಇನ್ನೊಂದು ಮರ್ಸಿಡೀಸ್ ಬೆಂಜ್ ಸರ್. ಕಡಿಮೆ ಓಡಿಸಿರೋದು ಗಾಡಿ ಬೇಕಂದ್ರೆ ನಮ್ಮ ಹತ್ರ ಮರ್ಸಿಡೀಸ್ ಬೆಂಜ್ ಬಂದಿದೆ. ಬೇರೆ 57,000 ಕಿಲೋಮೀಟರ್ ಗಾಡಿ ಓಡಿದೆ. 2015 ಮಾಡೆಲ್ ಹರಿಯಾಣ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್. ಲೆಸ್ ಡ್ರೈವನ್ ಕಾರ್ಸ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಟೈರ್ಸ್ ನೋಡಬಹುದು. ಟೈರ್ ತೋರಿಸಿ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಅದು. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಏನೇನ್ ಬರುತ್ತೆ ಸರ್? ಎಲ್ಲ ಕಂಪ್ಲೀಟ್ ಇದೆ ಸರ್. ಎಲ್ಲ ಸನ್ರೂಫ್ ಎಲ್ಲ ಪ್ಯಾರಾನಮಿಕ್ ಸನ್ರೂಫ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ವೆಲ್ ಮೇಂಟೈನ್ ಸರ್. ಸೀಟ್ ಕವರ್ಸ್ ಎಲ್ಲ ನೋಡಬಹುದು ನೀವು. ಸೀಟ್ಸ್ ಏನು ಎಲ್ಲಿ ಡರ್ಟ್ ಇಲ್ಲ, ಏನು ಸ್ಕ್ರಾಚಸ್ ಇಲ್ಲ.
ವೆಲ್ ಮೇಂಟೈನ್ ಇದೆ ಓಕೆ ಗಾಡಿ, ಸಿಂಗಲ್ ಓನರ್ ಗಾಡಿ, 220 C220. ಪ್ರೈಸಿಂಗ್ ಸರ್? ಸರ್ 15,50,000 ಪ್ರೈಸ್, ಫೈನಲ್ ಪ್ರೈಸ್ ಒಂದು 14 lakhs ಗೆ ಮಾಡಿಸ್ಕೊಡ್ತೀನಿ. 14 ಲಕ್ಷ ಬೇರೆ 14 lakhs ಗೆ. ಇನ್ನೊಂದು ರೇಂಜ್ ರೋವರ್ ಸರ್, ರೇಂಜ್ ರೋವರ್ ಹೋಗ್ ನೋಡಿದೀರಾ, ಇವಾಗ ಸ್ಪೋರ್ಟ್ ತೋರಿಸ್ತೀನಿ. ರೇಂಜ್ ರೋವರ್ ಸ್ಪೋರ್ಟ್ 2012 ಮಾಡೆಲ್, ಓಕೆ, ಬೇರೆ 58,000 ಕಿಲೋಮೀಟರ್ ಓಡಿದೆ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು ಸರ್, ಸೀಟ್ ಕವರ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ, ಇದೆಲ್ಲ ನೋಡಬಹುದು. ಎಷ್ಟು ಓಡಿದೆ ಅಂದ್ರೆ ಸರ್? ಎಲ್ಲ ಕಂಪ್ಲೀಟ್ ಸೀಟ್ಸ್ ಎಲ್ಲ ಚೇಂಜ್ ಮಾಡ್ಸಿರೋದು ನೋಡಬಹುದು ಸರ್, ಇದೆಲ್ಲ ಇಂಟೀರಿಯರ್ಸ್ ಎಲ್ಲ ಸೀಟ್ ಎಲ್ಲ ಚೇಂಜ್ ಮಾಡ್ಸಿರೋದು. ಬೇರೆ 58,000 ಓಡಿದೆ. ಓಕೆ ಓಕೆ ಈ ಗಾಡಿದು ಪ್ರೈಸ್ 21 lakhs ಸರ್, ನಮ್ದು ಕೋಟಿಂಗ್. ಫೈನಲ್ ಪ್ರೈಸ್ ಒಂದು 19 lakhs ಗೆ ಮಾಡಿಸ್ಕೊಡ್ತೀನಿ. 19 ಲಕ್ಷ? ಬೇರೆ 19 ಲಕ್ಷ NOC ಸಿಗುತ್ತೆ. ಬೇಕಂದ್ರೆ AR ರಿಜಿಸ್ಟ್ರೇಷನ್ ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ವಿತ್ ಫ್ಯಾನ್ಸಿ ನಂಬರ್ 2200. BMW X3 ಇದು. X3 ಓಕೆ. 2012 ಮಾಡೆಲ್, 85,000 ಕಿಲೋಮೀಟರ್ ಓಡಿದೆ. ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ನೋಡಬಹುದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ರೀಸೆಂಟ್ ಆಗಿ, ಇನ್ನೂ 1 ಕಿಲೋಮೀಟರ್ ಓಡಿಸಿಲ್ಲ, ಹಾಕ್ಸ್ಬಿಟ್ಟು ಟೈರ್ಸ್. ಹೌದಾ? ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು ಸರ್. ಇಲ್ಲಿ ಏನೇನ್ ಬರುತ್ತೆ ಸರ್? ಪ್ಯಾರಾನಾಮಿಕ್ ಸನ್ರೂಫ್ ಎಲ್ಲ ಫೀಚರ್ಸ್ ಇದೆ ಸರ್ ಗಾಡಿನಲ್ಲಿ. ತುಂಬಾನೇ ಲಕ್ಸುರಿಯಸ್ ಆಗಿದೆ. ಸೀಟ್ ಕವರ್ಸ್ ಇದೆ, ಒಳ್ಳೆ ಸೀಟ್ ಕವರ್ಸ್ ಇದೆ ಗಾಡಿದು. ಈ ಗಾಡಿ ನಮ್ದು ಕೋಟಿಂಗ್ ಇರೋದು 9,50,000. ಫೈನಲ್ ಅಂದ್ರೆ ಸರ್? ಫೈನಲ್ ಪ್ರೈಸ್ 9 lakhs ಗೆ ಮಾಡಿಸ್ಕೊಡ್ತೀನಿ ಸರ್. BMW X3 ಬೇರೆ 9 lakhs ಗೆ. ಹಾಗೆ ಸರ್, ಇದು ಆಡಿ ಸರ್, ಆಡಿ Q3 ನೋಡಬಹುದು. 2012 ಕರ್ನಾಟಕ ರಿಜಿಸ್ಟ್ರೇಷನ್, 3rd ಓನರ್ ಗಾಡಿ ಇದು. 91,000 ಕಿಲೋಮೀಟರ್ ಓಡಿದೆ ಸರ್. 91,000 ಓಡಿದೆ. ಸನ್ ರೂಫ್ ಎಲ್ಲ ಬಂದ್ಬಿಡುತ್ತೆ ಫೀಚರ್ಸ್ ವೈಸ್. ಆಡಿ Q3 ವಿತ್ KA ರಿಜಿಸ್ಟ್ರೇಷನ್ ನಂಬರ್. 12,50,000 ನಮ್ದು ಕೋಟಿಂಗ್ ಇರೋದು. ಫೈನಲ್ 12 ಗೆ ಮಾಡಿಸ್ಕೊಡ್ತೀನಿ. ಎಷ್ಟು ಸರ್ ಫೈನಲ್? 12,50,000 ನಮ್ದು ಕೋಟಿಂಗ್ ಸರ್. 12 lakhs ಗೆ ಫೈನಲ್ ಮಾಡಿಸ್ಕೊಡ್ತೀನಿ ಗಾಡಿ. ಆಡಿ Q3 ವಿತ್ KA ರಿಜಿಸ್ಟ್ರೇಷನ್, ಫ್ಯಾನ್ಸಿ ನಂಬರ್ 3959. ಹಾಗೆ ಸರ್, ಇನ್ನೊಂದು ಜಾಗ್ವಾರ್ XF. ಇನ್ನೂ ಒಂದು ಜಾಗ್ವಾರ್ ಇದೆ, ಇದು 2 ಲೀಟರ್ ಇಂಜಿನ್, 2013 ಮಾಡೆಲ್, ಪಂಜಾಬ್ ರಿಜಿಸ್ಟ್ರೇಷನ್, NOC ಸಿಗುತ್ತೆ. ಬೇಕಂದ್ರೆ ಕೇರ್ ಆಫ್ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಗಾಡಿ. ಹೌದಾ? ಬೇರೆ ಒಂದು 20,000 rupees ಗೆ ಕೇರ್ ಆಫ್ ಅಡ್ರೆಸ್ ನಲ್ಲಿ ಗಾಡಿ ಟ್ರಾನ್ಸ್ಫರ್ ಆಗುತ್ತೆ. ಜಾಗ್ವಾರ್ ಪಂಜಾಬ್ ರಿಜಿಸ್ಟ್ರೇಷನ್, ಎಕ್ಸ್ಟ್ರಾ ಅಲೈವಿಲ್ಸ್ ಇದೆ ನೋಡಿ. ಹೊರಗಡೆ ಇಂಟ್ರೆಸ್ಟ್ ಎಲ್ಲ ನೋಡಬಹುದು ಸರ್. ಸನ್ರೂಫ್ ಎಲ್ಲ ಬಂದ್ಬಿಡುತ್ತೆ ಗಾಡಿ. ನಲ್ಲಿ ಸನ್ರೂಫ್ ಬರುತ್ತೆ, ನಾರ್ಮಲ್ ಸನ್ರೂಫ್ ಬರುತ್ತೆ. ಒಳಗಡೆ ನೋಡಿ ವೆಲ್ ಮೈಂಟೈನ್ ಇದೆ ಗಾಡಿ. 2 ಲೀಟರ್ ಇಂಜಿನ್ ಇದು. ಈ ಗಾಡಿದು ನಮ್ದು ಕೋಟಿಂಗ್ ಪ್ರೈಸ್ ಇರೋದು 10,50,000 ಸರ್. ಫೈನಲ್ ನಿಮ್ಗೆ 9,50,000 ಗೆ ಮಾಡಿಸ್ಕೊಡ್ತೀನಿ. ಒಂದೇ ಪ್ರೈಸ್ ಸರ್, 9,50,000. 2013 ಮಾಡೆಲ್ಗೆ 2013 ಮಾಡೆಲ್ಗೆ ಜಾಗ್ವಾರ್ 2 ಲೀಟರ್ ಇಂಜಿನ್, ಬೇರೆ 9,50,000. ಸೂಪರ್ ಸರ್. ಇದು BMW 5 ಸೀರೀಸ್ 520D ಇದೆ ನೋಡಬಹುದು. 2011 ಮಾಡೆಲ್, 2nd ಓನರ್. ಹೊಸ ಟೈರ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ವಿತ್ ಅಲಾಯ್ ವೀಲ್ಸ್, ಎಕ್ಸ್ಟ್ರಾ ಫಿಟ್ಟಿಂಗ್ ಅಲಾಯ್ ವೀಲ್ಸ್. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು ಸರ್. BMW 520D ಗೆ 2011 ಮಾಡೆಲ್ ಗೆ ಚೆನ್ನಾಗಿದೆ ಗಾಡಿ, ವೆಲ್ ಮೈಂಟೈನ್. 95,000 ಕಿಲೋಮೀಟರ್ ಓಡಿದೆ ಸರ್ ಗಾಡಿ, 2nd ಓನರ್. 95,000. ಫೈನಲ್ ಪ್ರೈಸ್ ನಿಮ್ಗೆ ಇದು 9,50,000 ಗೆ ಸಿಗುತ್ತೆ ಸರ್. 1050 ನಮ್ದು ಕೋಟಿಂಗ್, 950 ಗೆ ಸಿಗುತ್ತೆ ಗಾಡಿ. 9 lakhs ಗೆ ಮಾಡಿಸ್ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ 9 lakhs. 9 lakhs ಗೆ 5 ಸೀರೀಸ್ 520D. ಆಡಿ Q5. ಸೊ ಆಡಿ Q5 3 ಲೀಟರ್ ಇಂಜಿನ್ ಇದು, 2010 ಮಾಡೆಲ್. ಗಾಡಿ ಚೆನ್ನಾಗಿದೆ, 2nd ಓನರ್. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. 3 ಲೀಟರ್ ಇಂಜಿನ್ ಸರ್ ಇದು. ನಾರ್ಮಲಿ 2 ಲೀಟರ್ ಬರುತ್ತೆ ಆಡಿ Q5 ನಲ್ಲಿ. 3 ಲೀಟರ್ ಇಂಜಿನ್ ಗಾಡಿ ಎಲ್ಲ ರೇರ್ ಇರೋದು ಆಡಿ Q5 ನಲ್ಲಿ. 2010 ಓವರ್ ರಿಜಿಸ್ಟ್ರೇಷನ್, ಕೇರ್ ಆಫ್ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಈ ಗಾಡಿ. ಇಲ್ಲಾಂದ್ರೆ NOC ತರಿಸ್ಬಿಟ್ಟು ಕೊಡ್ಬೇಕಂದ್ರೆ NOC ತರಿಸ್ಬಿಟ್ಟು ಕೊಡ್ತೀನಿ. ಈ ಗಾಡಿದು ಪ್ರೈಸ್ ನಮ್ದು 9 lakhs. ಫೈನಲ್ ಪ್ರೈಸ್ ನಿಮ್ಗೆ 8 lakhs ಗೆ ಮಾಡಿಸ್ಕೊಡ್ತೀನಿ ಸರ್. ಆಡಿ Q5 ಬೇರೆ 8 lakhs ಗೆ. ಆಡಿ Q5 3 ಲೀಟರ್ ಇಂಜಿನ್ ಬರೀ ಎಷ್ಟು ಸರ್? 8 lakhs. ಹಾಗೆ ಬೆನ್ಸ್ ಸರ್, ಮರ್ಸಿಡಿಸ್ ಬೆನ್ಸ್ GLA 200 ನೋಡಬಹುದು. ಡೀಸೆಲ್, 2015 ಮಾಡೆಲ್, ಹರಿಯಾಣ ರಿಜಿಸ್ಟ್ರೇಷನ್ ವಿತ್ NOC ಸಿಗುತ್ತೆ. ಬೇಕಂದ್ರೆ ಕೇರ್ ಆಫ್ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಗಾಡಿದು. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ತುಂಬಾ ವೆಲ್ ಮೇಂಟೈನ್ ಇದೆ ಸರ್ ಗಾಡಿ. ಗಾಡಿನಲ್ಲಿ ಏನು ವರ್ಕ್ ಇಲ್ಲ, 2nd ಓನರ್. ಈ ಗಾಡಿ ಪ್ರೈಸ್ ನಮ್ದು ಕೋಟಿಂಗ್ 14 lakhs. ಫೈನಲ್ ಪ್ರೈಸ್ ನಿಮ್ಗೆ 13,50,000 ಗೆ ಮಾಡಿಸ್ಕೊಡ್ತೀನಿ ಸರ್. 1350 ಫೈನಲ್. 13,50,000 HR ನಂಬರ್ ವಿತ್ ಫ್ಯಾನ್ಸಿ ನಂಬರ್ ಪ್ಲಸ್ ಮಾಡೆಲ್ 2015 ಇದೆ. ಹಾಗೆ ಫ್ರೆಂಡ್ಸ್, ಇನ್ನೊಂದು 5 ಸೀರೀಸ್ ಇದೆ ನೋಡಿ, ಬ್ಲಾಕ್ ಕಲರ್ ಅಲ್ಲಿ ಸರ್. BMW 5 ಸೀರೀಸ್ 2012 ಮಾಡೆಲ್, 2nd ಓನರ್, UK ರಿಜಿಸ್ಟ್ರೇಷನ್. ಇದು NOC ಸಿಗುತ್ತೆ. ಬೇಕಂದ್ರೆ ಕೇರ್ ಆಫ್ ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಈ ಗಾಡಿ ಕೋಟಿಂಗ್ ನಮ್ದು 9,50,000. ನಿಮ್ಗೆ ಫೈನಲ್ ಪ್ರೈಸ್ 8,50,000 ಗೆ ಮಾಡಿಸ್ಕೊಡ್ತೀನಿ ಸರ್. ಇಂಟೀರಿಯರ್ಸ್ ಎಲ್ಲ ನೋಡಬಹುದು, ಚೆನ್ನಾಗಿದೆ ಗಾಡಿ. 2 ಲೀಟರ್ ಇಂಜಿನ್ ಇದು. ಏನೇನ್ ಫೀಚರ್ಸ್ ಬರುತ್ತೆ ಅಂದ್ರೆ ಆಲ್ಮೋಸ್ಟ್ ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ ಸರ್. 5 ಸೀರೀಸ್ 520D ಸರ್. ಇದು 20,000 ಕಿಲೋಮೀಟರ್ ಓಡಿದೆ ಸರ್. ಬೇರೆ 8,50,000 ಗೆ. ಇನ್ನೊಂದು ಪ್ರೈಸ್ ಹೇಳಿ ಸರ್. 8,50,000 ಫೈನಲ್ ಸರ್ ಗಾಡಿ. 8.5 ಲಕ್ಷ. ಹಾಗೆ ಇನ್ನೊಂದು GLA 200 ಸರ್, ಅದು ನೋಡಿರೋದು ವೈಟ್ ಕಲರ್ ವಿತೌಟ್ ಸನ್ರೂಫ್. ಅದು 13,50,000. ಇದು 2015 ಮಾಡೆಲ್ ವಿತ್ ಸನ್ರೂಫ್. GLA 200 2015 ಮಾಡೆಲ್, 79,000 ಕಿಲೋಮೀಟರ್ ಓಡಿದೆ ಗಾಡಿ. ಇದು ವೆಲ್ ಮೇಂಟೈನ್ ಸರ್. ನೋಡಬಹುದು, ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಏನ್ ಬರುತ್ತೆ ಸರ್ ಇದರಲ್ಲಿ? ಎಲ್ಲ ಫೀಚರ್ಸ್ ಎಲ್ಲ ಬರುತ್ತೆ ಸರ್. ವಿತ್ ಸನ್ರೂಫ್ ಬರುತ್ತೆ, ಪ್ಲಸ್ ಸಿಂಗಲ್ ಓನರ್ ಗಾಡಿ.
ಇದು ನಮ್ದು ಕೋಟಿನ್ 15 lakhs ಫೈನಲ್ ಪ್ರೈಸ್ ನಿಮ್ಗೆ 14 lakhs ಗೆ ಮಾಡಿಸ್ಕೊಡ್ತೀನಿ ಸರ್. ಒಂದೇ ಪ್ರೈಸ್ 14 lakhs GLA 200 ಗೆ ವಿತ್ ಸನ್ರೂಫ್ ಸಿಂಗಲ್ ಓನರ್. ಹಾಗೆ ಆಡಿ A7 ಸರ್. ಆಡಿ A7 ಒಳ್ಳೆ ಡಿಮ್ಯಾಂಡೆಡ್ ಗಾಡಿ ಸರ್. ಇದು 2011 ಮಾಡೆಲ್ ಇದೆ ನಮ್ಮ ಹತ್ರ. ಅದನ್ನು ಸಿಂಗಲ್ ಓನರ್, ಬೇರೆ 85,000 ಕಿಲೋಮೀಟರ್ ಓಡಿದೆ. ಹರಿಯಾಣ ರಿಜಿಸ್ಟ್ರೇಷನ್. ಬೇಕಂದ್ರೆ ಕೇರ್ ಆಫ್ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. NOC ಬೇಕಂದ್ರೆ NOC ಸಿಗುತ್ತೆ ಗಾಡಿನಲ್ಲಿ. ಗಾಡಿ ಇದು ನೋಡಬಹುದು ಸರ್. ಇಂಟೀರಿಯರ್ ನೋಡಿ ಸರ್, ಬನ್ನಿ, ತುಂಬಾ ವೆಲ್ ಮೈಂಟೈನ್ ಇದೆ ಸರ್ ಗಾಡಿ. ಇಂಟೀರಿಯರ್ಸ್ ನೋಡಿ, ಫ್ರೇಮ್ಲೆಸ್ ಡೋರ್ಸ್, ಹೊರಗಡೆ ಇಂಟೀರಿಯರ್ಸ್ ನೋಡಿ, ಏನು ಕೆಲಸ ಇಲ್ಲ ಗಾಡಿನಲ್ಲಿ. ಸಿಂಗಲ್ ಓನರ್ 11 ಮಾಡೆಲ್. ಫೈನಲ್ ಪ್ರೈಸ್ ಈ ಗಾಡಿದು ನಿಮ್ಗೆ ಒಂದು 11 lakhs ಗೆ ಮಾಡಿಸ್ಕೊಡ್ತೀನಿ ಸರ್. ನಮ್ದು ಕೋಟಿಂಗ್ ಇರೋದು 14,50,000. ಇವತ್ತು ಆಫರ್ ಪ್ರೈಸ್ ನಿಮ್ಗೆ 11 lakhs ಗೆ ಮಾಡಿಸ್ಕೊಡ್ತೀನಿ. ಆಡಿ A7 ಸಿಂಗಲ್ ಓನರ್ ಕಾರ್, ಅದರಲ್ಲೂ ಫ್ರೇಮ್ಲೆಸ್ ಡೋರ್ಸ್, ಡಿಮ್ಯಾಂಡೆಡ್ ಗಾಡಿ. ಹಾಗೆ ಸರ್ ಇನ್ನೊಂದು ಲಕ್ಸುರಿ ಗಾಡಿ ಸರ್, ಮರ್ಸಿಡಿಸ್ ಬೆನ್ಸ್ S Class 350 2010 ಮಾಡೆಲ್, 89,000 ಕಿಲೋಮೀಟರ್ ಓಡಿದೆ, ಸೆಕೆಂಡ್ ಓನರ್. ಹೊರಗಡೆ ಎಲ್ಲ ನೋಡಬಹುದು ಸರ್, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ವೆಲ್ ಮೈಂಟೈನ್ ಇದೆ ಗಾಡಿ. ಈ ಗಾಡಿ ನಿಮ್ಗೆ ಫೈನಲ್ ಪ್ರೈಸ್ 10 lakhs ಗೆ ಸಿಗುತ್ತೆ ಸರ್. 10 ಲಕ್ಷಗೆ ಫೈನಲ್ ಸಿಗುತ್ತೆ ಗಾಡಿ. ಮರ್ಸಿಡಿಸ್ ಬೆನ್ಸ್ 350 ಲಕ್ಸುರಿ ಕಾರು. ಜಾಗ್ವಾರ್ ಸರ್, ಜಾಗ್ವಾರ್ ವೈಟ್ ನೋಡಿದಿರಾ, ಗ್ರೇ ತೋರಿಸಿದೆ ನಿಮ್ಗೆ. ಇವಾಗ ಬ್ಲಾಕ್ ಇದೆ, 2011 ಮಾಡೆಲ್. ಇದು ಸಿಂಗಲ್ ಓನರ್ ಗಾಡಿ. ಅದು ನೋಡಿರೋದು ಒಂದು ಸೆಕೆಂಡ್ ಓನರ್, ಇದು ನೋಡಿರೋದು ಥರ್ಡ್. ಇದು ಸಿಂಗಲ್ ಬ್ಲಾಕ್ ಕಲರ್ 2011 ಎಕ್ಸೆಪ್ಟ್ 3 ಲೀಟರ್ ಇಂಜಿನ್. 3 ಲೀಟರ್ ಇಂಜಿನ್ ಬರೀ 10 lakhs ಪ್ರೈಸ್ ಗೆ, ಬರೀ 10 ಲಕ್ಷಕ್ಕೆ 10 ಲಕ್ಷಕ್ಕೆ ಸಿಂಗಲ್ ಓನರ್. ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 9 lakhs ಗೆ ಮಾಡಿಸ್ಕೊಡ್ತೀನಿ ಸರ್. 9 ಲಕ್ಷಕ್ಕೆ ಸಿಂಗಲ್ ಓನರ್ ಜಾಗ್ವಾರ್ XF. ಇನ್ನೊಂದು ಕನ್ವರ್ಟಬಲ್ ಕಾರು ಮರ್ಸಿಡಿಸ್ ಬೆನ್ಸ್ SLK 350 ಇದೆ. ಇದ್ರ ಬಗ್ಗೆ ಸ್ಪೋರ್ಟ್ ಗಾಡಿ ಸರ್, 2013 ಮಾಡೆಲ್ SLK 350, ಬೇರೆ 40,000 ಕಿಲೋಮೀಟರ್ ಓಡಿದೆ. ಈ ಗಾಡಿದು ಫೈನಲ್ ಪ್ರೈಸ್ ನಿಮ್ಗೆ 27 lakhs ಗೆ ಮಾಡಿಸ್ಕೊಡ್ತೀನಿ ಸರ್. 27 ಲಕ್ಷಗೆ ಫೈನಲ್ ಪ್ರೈಸ್ ಮಾಡಿಸ್ಕೊಡ್ತೀನಿ. SLK 350 ಹಾರ್ಟ್ ಕನ್ವರ್ಟಬಲ್ ಸ್ಪೋರ್ಟ್ ಗಾಡಿ. ನೋಡ್ತಾ ಇರ್ಬೋದು ವೀಕ್ಷಕರೇ, ಕನ್ವರ್ಟಬಲ್ ಕಾರ್ ನ ಸುಮಾರು ಜನ ಕೇಳ್ತಾ ಇರ್ತೀರಾ. ಒಂದು ಕನ್ವರ್ಟಬಲ್ ಕಾರ್ ಕೂಡ ಇದೆ ಕಸ್ಟಮ್ ಮೋಟಾರ್ ಕ್ಲಬ್ ಅಲ್ಲಿ. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತಾ ಸರ್ ಏನಾದ್ರು ಪ್ರೈಸಿಂಗ್ ಅಲ್ಲಿ? ಸರ್, ನಮ್ದು ಕೋಟಿಂಗ್ ಇರೋದು 29 lakhs ಇತ್ತು ಸರ್ ಮುಂಚೆ ಈ ಗಾಡಿದು ಪ್ರೈಸ್. ಇವಾಗ ಸ್ವಲ್ಪ ಕಡಿಮೆ ಪ್ರೈಸ್ ನಲ್ಲಿ ಮಾಡಿಸಿದೀನಿ. 27 lakhs ಗೆ ಫೈನಲ್ ಆಗುತ್ತೆ. ಇನ್ನೂ ಬೇಕಂದ್ರೆ ಸ್ವಲ್ಪ ಕಡಿಮೆ ಮಾಡ್ಸೋಣ ಸರ್. ಎಷ್ಟು ಸರ್ ಪ್ರೈಸ್? 27 lakhs ಗೆ ಇವಾಗ ಹೇಳ್ತಾ ಇರೋದು ಪ್ರೈಸ್. ಇನ್ನೂ ಒಂದು ಸ್ಪೆಷಲ್ ಪ್ರೈಸ್ ಬೇಕಂದ್ರೆ ಕಸ್ಟಮರ್ ಬಂದಿದೆ ಅಂದ್ರೆ ಸಿಗುತ್ತೆ ಸರ್. ಇನ್ನೊಂದು ಆಡಿ Q3 ಇದೆಯಲ್ಲ ಸರ್, ಆಡಿ Q3 ಕರ್ನಾಟಕ ರಿಜಿಸ್ಟ್ರೇಷನ್, ಬೇರೆ 14 lakhs ಗೆ, ಬರೀ 14 ಲಕ್ಷ, ಬೇರೆ 14 lakhs. ನೋಡ್ತಾ ಇರ್ಬೋದು 3.5 ಲೀಟರ್ ಇಂಜಿನ್ ಬರುತ್ತೆ.